ರಾಜ. ನನ್ನ ವಿವರಗಳನ್ನು ಕೇಳಿದ ಮೇಲೆ ನನ್ನೊಡನೆ ಯುದ್ಧ ಮಾಡಲು ಭಯವಾಗುತ್ತಿದೆಯೇ? ಹಾಗಿದ್ದರೆ ನನ್ನ ಸಹೋದರನನ್ನು ನನಗೊಪ್ಪಿಸಿ ಶರಣಾಗು. ಶರಣಾಗತರನ್ನು ನಾನು ಖಂಡಿತ ಅಪಮಾನಿಸುವುದಿಲ್ಲ. ಆಗಲಿ ಬಾಲಕ, ನಾನು ನಿನ್ನ ಯುದ್ಧದ ಬಯಕೆಯನ್ನು ಪೂರೈಸುತ್ತೇನೆ. ಸಿದ್ಧನಾಗು.
ಎಲ್ಲ ದಿವ್ಯಾಸ್ತ್ರಗಳನ್ನು ನಿವಾರಿಸಿಕೊಂಡೆ. ಈಗ ನೋಡು, ಈ ನಾರಾಯಣಾಸ್ತ್ರಕ್ಕೆ ನಿನ್ನಲ್ಲಿ ಏನು ಪ್ರತ್ಯುತ್ತರವಿದೆಯೋ ನೋಡೋಣ. ಎಲೆ ವೀರ ಬಾಲಕರೇ, ಇಂಥ ಮಹಾ ಅಸ್ತ್ರಗಳನ್ನು ನಿನಗೆ ಅನುಗ್ರಹಿಸಿದವರು ಯಾರು? ನನ್ನ ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು. ದಿವ್ಯವಾದ ನಾರಾಯಣಾಸ್ತ್ರವು ನಿನ್ನನ್ನು ಏನು ಮಾಡಲಿಲ್ಲವೇ? ನೀನು ಮಹಾಪರಾಕ್ರಮಿಯೇ ಸರಿ. ಈಗ ನಾನು ಬಿಡುವ ನನ್ನ ಬಾಣಗಳು ವ್ಯರ್ಥವಾದರೆ ನಾನು ಧನುರ್ವಿದ್ಯೆಯನ್ನು ಕಲಿತು ಏನು ಪ್ರಯೋಜನ? ನನ್ನನ್ನು ಹರಸು.
ಅವತರಿಸಿದೆ. ಬಾ ಬಾ, ಜೀವ ಬೇಡವಾದರೆ ನನ್ನೊಡನೆ ಹೋರಾಡು. ಅಯ್ಯ ವೀರ ಬಾಲಕ, ನಾನು ನಿನ್ನ ಪರಾಕ್ರಮವನ್ನು ಕಂಡು ಅದನ್ನು ಆನಂದ ಪಡಲು ಬಂದವನು. ನೀನು ನನ್ನ ಮೇಲೆ ಎಷ್ಟು ಬಾಣಗಳನ್ನಾದರೂ ಪ್ರಯೋಗಿಸು, ಅದರಿಂದ ನನಗೆ ಯಾವ ಹಿಂಸೆಯೂ ಆಗುವುದಿಲ್ಲ. ಹಾಗೆಯೇ ನನ್ನಿಂದ ನಿನಗೂ ಯಾವ ಹಿಂಸೆಯೂ ಆಗುವುದಿಲ್ಲ. ಎಲ್ಲವೋ ಮಹಾಕಪಿ, ಬಾಲಕನೆಂದು ಉಪೇಕ್ಷಿಸಬೇಡ. ನೀನು ವೀರನೇ ಆಗಿದ್ದರೆ ನನ್ನೊಡನೆ ಹೋರಾಡು. ಎಲ ಎಲ, ನನ್ನ ಶೌರ್ಯವನ್ನೇ ಕೆಣಕುತ್ತಿರುವೆಯಾ? ಆಗಲಿ, ನಾನು ಯುದ್ಧ ಮಾಡುತ್ತೇನೆ. ಶ್ರೀರಾಮಚಂದ್ರನ ಪುತ್ರನಾದ ಈ ಬಾಲಕನಿಗೆ ನಾನು ಪ್ರಯೋಗಿಸುವ ಯಾವ ವಸ್ತುವು ನೋವುಂಟು ಮಾಡದಿರಲಿ. ಬಂಡೆ ನನಗೇನೂ ಮಾಡಲಿಲ್ಲ. ಈಗ ನೋಡು, ನಾನು ಬಿಡುವ ಬಾಣ ನಿನ್ನನ್ನು ನೆಲದ ಮೇಲೆ ಮಲಗುವಂತೆ ಮಾಡುತ್ತದೆ. ಇದಕ್ಕೆ ನನ್ನ ಮಾತೆಯ ಪಾರ ಸಾಕ್ಷಿ. ಇದೇನು ಈ ಬಾಲಕ ತನ್ನ ತಾಯಿಯ ಅಂದರೆ ಸೀತಾಮಾತೆಯ ಸಾಕ್ಷಿ ಎಂದು ಹೇಳುತ್ತಿದ್ದಾನೆ. ಅಂದ ಮೇಲೆ ಇವನ ಬಾಣಕ್ಕೆ ಗೌರವ ಸಲ್ಲಿಸಲೆಂದಾದರೂ ನಾನು ಪ್ರಜ್ಞೆ ತಪ್ಪಿದಂತೆ ಮಲಗಿಬಿಡಬೇಕು. ಜೈ ಶ್ರೀರಾಮ್. ಜೈ ಶ್ರೀರಾಮ್.
ಏನು ಏನು ಹೇಳುತ್ತಿರುವಿರಿ ಅಮಾತ್ಯರೇ? ಮತ್ತೊಬ್ಬ ಬಾಲಕ ಬಂದು ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದನೆ. ಹೌದು ಪ್ರಭು, ಇದು ಸತ್ಯ. ಮೊದಲನೇ ಬಾಲಕನನ್ನು ಶತ್ರುಘ್ನ ಮೂರ್ಛೆಗೊಳಿಸಿದರೆ ಎರಡನೇ ಬಾಲಕ ಶತ್ರುಘ್ನನನ್ನೇ ಮೂರ್ಛೆಗೊಳಿಸಿದ್ದಾನೆ. ವಿಚಿತ್ರವಾಗಿದೆ, ಇದು ಅತ್ಯಂತ ವಿಚಿತ್ರವಾಗಿದೆ. ಅಷ್ಟೇ ಅಲ್ಲ ಪ್ರಭು, ಮಹಾಬಲನಾದ ಹನುಮಂತ ರಣರಂಗದಲ್ಲಿ ಎರಡನೇ ಬಾರಿ ಮೂರ್ಛೆ ಹೋಗಿದ್ದಾನೆ. ಆ ಮೊದಲನೇ ಬಾಲಕನೇನಾದರೂ ಮೂರ್ಛೆಯಿಂದ ಎಚ್ಚೆತ್ತು ತನ್ನ ಸೋದರನ ಜೊತೆ ಸೇರಿದರೆ ನಮ್ಮ ಸೇನೆಯನ್ನು ಎಷ್ಟು ಕಾಡುತ್ತಾರೋ ಏನು. ಅಂದರೆ ಏನು ನಿಮ್ಮ ಮಾತಿನ ಅರ್ಥ ಅಮಾತ್ಯರೇ? ಆ ಬಾಲಕರಿಬ್ಬರು ನಮ್ಮ ಮೇಲೆ ವಿಜಯ ಸಾಧಿಸುತ್ತಾರೆ, ನಮ್ಮ ಕುದುರೆ ನಮಗೆ ಸಿಗುವುದಿಲ್ಲ, ಅಶ್ವಮೇಧ ಯಜ್ಞ ಪೂರ್ಣಗೊಳ್ಳುವುದಿಲ್ಲ ಎಂದು ಹೇಳುತ್ತಿರುವಿರಾ ನೀವು? ಇಲ್ಲ ಪ್ರಭು, ನಾನು ಹಾಗೆ ಹೇಳಲಿಲ್ಲ. ನಿಮ್ಮ ಸಂಕಲ್ಪವು ವಿಫಲವಾಗಲು ಸಾಧ್ಯವೇ ಇಲ್ಲ. ನೀವು ಕೈಗೊಂಡಿರುವ ಯಾಗವು ಸಫಲವಾಗುವುದರಲ್ಲಿ ನನಗೆ ಯಾವ ಸಂದೇಹವೂ ಇಲ್ಲ. ಆದರೆ ಈ ಬಾಲಕರಿಂದ ಒದಗಿರುವ ಆಪತ್ತನ್ನು ನಾವು ಹೇಗೆ ನಿವಾರಿಸಿಕೊಳ್ಳುವುದು? ಅದು ತೋಚುತ್ತಿಲ್ಲ ಪ್ರಭು. ಆ ಬಾಲಕರು ಕುದುರೆಯನ್ನು ಹಿಂತಿರುಗಿಸುವುದಿಲ್ಲ, ಯುದ್ಧವನ್ನು ನಿಲ್ಲಿಸುವುದಿಲ್ಲ, ಶರಣಾಗತರೂ ಆಗುವುದಿಲ್ಲ. ನಾವು ಯುದ್ಧವನ್ನು ಮುಂದುವರಿಸಲೇಬೇಕು. ಕೇವಲ ಯುದ್ಧ ಮಾಡುವುದಲ್ಲ ಅಮಾತ್ಯರೇ, ಯುದ್ಧದಲ್ಲಿ ವಿಜಯವನ್ನು ಸಾಧಿಸಬೇಕು, ಅದು ಬಹಳ ಮುಖ್ಯ. ಆದರೆ ಅದು ಹೇಗೆ? ಸೋದರ ಕುಶ, ಸೋದರ ಲವ, ಸೋದರ ಲವ, ಸೋದರ ಕುಶ, ನೀನು ಯಾವಾಗ ಬಂದೆ? ಆಗಲೇ ಬಂದೆ. ನಿನ್ನ ವಿಷಯ ತಿಳಿದ ಕೂಡಲೇ ನಿನ್ನನ್ನು ಬಿಡಿಸಿಕೊಳ್ಳಲೆಂದು ಬಂದೆ. ನೋಡು, ಆ ವೀರರನ್ನೆಲ್ಲ ಹೇಗೆ ಮೂರ್ಛೆಗೊಳಿಸಿದ್ದೇನೆ. ಲವಕುಶರು ಒಟ್ಟಾಗಿ ನಿಂತರೆ ಯಾವ ವೀರ ತಾನೇ ನಮ್ಮನ್ನು ಗೆಲ್ಲಲು ಸಾಧ್ಯ? ಹೌದು ಸೋದರ, ಜಯ ನಮ್ಮದೇ, ಜಯ ನಮ್ಮದೇ. ಬಾ. ಸೋದರ ಕುಶ, ನೀನು ಸರಿಯಾದ ಸಮಯದಲ್ಲಿ ಬಂದು ನನ್ನನ್ನು ರಕ್ಷಿಸಿದೆ. ಇಲ್ಲವಾದರೆ ಆ ಶತ್ರುಘ್ನ ನನ್ನನ್ನು ಸೆರೆಮನೆಗೆ ದೂಡುತ್ತಿದ್ದನೋ ಏನೋ. ಸೆರೆಮನೆಗೆ ಕರೆದೊಯ್ಯುತ್ತಿದ್ದನೋ ಇಲ್ಲವೋ, ಅದಕ್ಕೆ ಮೊದಲು ನಿನ್ನನ್ನು ಅವನು ಶ್ರೀರಾಮನ ಬಳಿ ಕರೆದೊಯ್ಯುತ್ತಿದ್ದ. ಆದರೆ ಅದರಿಂದ ನನ್ನನ್ನು ಕಾಣದೆ ಅಮ್ಮ ಎಷ್ಟು ದುಃಖ ಪಡುತ್ತಿದ್ದಾಳೋ ಏನೋ. ಅದರಲ್ಲಿ ಸಂದೇಹವೇ ಇಲ್ಲ. ಈಗಾಗಲೇ ವಿಷಯವನ್ನು ತಿಳಿದು ಅವಳು ಎಷ್ಟು ದುಃಖಿತಳಾಗಿರುವಳು ಗೊತ್ತೇ. ನಾನು ನಿನ್ನನ್ನು ಸುರಕ್ಷಿತವಾಗಿ ಕರೆತರುತ್ತೇನೆಂದು ಪ್ರತಿಜ್ಞೆ ಮಾಡಿ ಬಂದೆ. ನಾವು ಹಿಂದಿರುಗಿ ಹೋಗುವವರೆಗೂ ಅಮ್ಮ ದುಃಖಿಸುತ್ತಲೇ ಇರುತ್ತಾಳಲ್ಲವೇ? ಹೌದು ಸೋದರ, ನಾವು ಸುರಕ್ಷಿತವಾಗಿರುವ ವಾರ್ತೆ ಅಮ್ಮನಿಗೆ ಬೇಗ ತಿಳಿಯಬೇಕು. ಹಾಗಾದರೆ ನಾವು ಈಗಲೇ ಹೋಗಿ ಅಮ್ಮನಿಗೆ ನಾವು ಜಯಶಾಲಿಗಳಾದ ವಿಷಯವನ್ನು ತಿಳಿಸೋಣ. ಆದರೆ ನಾವಿನ್ನೂ ಪೂರ್ಣ ವಿಜಯ ಸಾಧಿಸಿಲ್ಲ ಸೋದರ. ಎಚ್ಚರ ತಪ್ಪಿರುವ ಶತ್ರುಘ್ನ ಮತ್ತೆ ಎದ್ದು ನಮ್ಮೊಂದಿಗೆ ಯುದ್ಧ ಮಾಡಬಹುದು. ಹೌದು, ಅವನು ಯುದ್ಧ ಮಾಡಬಹುದು. ಅಥವಾ ತನ್ನ ಸೋದರನ ಕ್ಷೇಮದ ಬಗ್ಗೆ ಆತಂಕಗೊಂಡು ಸ್ವತಃ ಶ್ರೀರಾಮನೇ ನಮ್ಮೊಂದಿಗೆ ಯುದ್ಧಕ್ಕೆ ಬರಬಹುದು. ಬರಲಿ, ಯಾರು ಬೇಕಾದರೂ ಬರಲಿ. ಎಲ್ಲರೊಡನೆ ಹೋರಾಡಿ ಸಂಪೂರ್ಣ ವಿಜಯ ಸಾಧಿಸಿದ ನಂತರವೇ ಅಮ್ಮನನ್ನು ಕಾಣೋಣ. ಹಾಗೆ ಮಾಡೋಣ ಸೋದರ.
ಆದರೆ ಅಷ್ಟರಲ್ಲಿ ನಮ್ಮ ಕ್ಷೇಮದ ಬಗ್ಗೆ ಅಮ್ಮನಿಗೆ ಮುನಿಕುಮಾರರ ಮೂಲಕ ಸುದ್ದಿಯನ್ನು ತಿಳಿಸೋಣ. ಹೌದು, ಅದೇ ಸರಿ. ನಡಿ ನಡಿ. ಸಹೋದರ ಲಕ್ಷ್ಮಣ, ಬಂದೆಯ? ಯಜ್ಞ ದೀಕ್ಷಿತನಾಗಿ ನೀನು ನಿಶ್ಚಿಂತನಾಗಿ ಯಜ್ಞ ಕಾರ್ಯ ಮಾಡದೆ ಇದೇನು ಚಿಂತೆ? ಅದು ನಮ್ಮ ಯಜ್ಞ ಕಾರ್ಯಕ್ಕೆ ಸಂಬಂಧಿಸಿದ ಚಿಂತೆಯೇ ಲಕ್ಷ್ಮಣ. ನೀನು ಶಾಂತಿಯನ್ನು ಕಲಕಿದ ಆ ಚಿಂತೆ ಯಾವುದು ಸಹೋದರ? ಲಕ್ಷ್ಮಣ, ಮಹಾಪರಾಕ್ರಮಿಯಾದ ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ, ಕೇವಲ ಒಬ್ಬ ಬಾಲಕನಿಗೆ ಸೋತು ಮೂರ್ಛೆ ಹೋಗಿದ್ದಾನೆಂದರೆ ನೀನು ಅದನ್ನು ನಂಬುತ್ತೀಯ? ಎಲ್ಲಾದರೂ ಉಂಟು. ವೀರಾದಿ ವೀರರನ್ನೆಲ್ಲ ಸೋಲಿಸಬಲ್ಲ ನಮ್ಮ ಸಹೋದರ ಅಜೇಯ. ಅವನು ಸೋಲುವುದೇ ಇಲ್ಲವೆಂದ ಮೇಲೆ ಮೂರ್ಛೆ ಹೋಗುವುದು ಅಸಂಭವ. ಆದರೆ ಇದು ಸಂಭವವಾಗಿದೆ ಲಕ್ಷ್ಮಣ. ನಮ್ಮ ಸೋದರ ಶತ್ರುಘ್ನ ಒಬ್ಬ ಬಾಲಕನಿಗೆ ಸೋತು ಈಗ ಮೂರ್ಛೆ ಹೋಗಿದ್ದಾನೆ. ಸಹೋದರ, ಇದು ನಿಜವೇ? ಹೌದು ಲಕ್ಷ್ಮಣ, ಇದು ಸತ್ಯ. ನಮ್ಮ ಶತ್ರುಘ್ನನ್ನೇ ಮಣಿಸಿದ ಆ ಬಾಲಕ ಸಾಮಾನ್ಯನಾಗಿರಲು ಸಾಧ್ಯವಿಲ್ಲ. ಯಾರವನು? ಲಕ್ಷ್ಮಣ, ನೀನು ಕೂಡ ಸಾಮಾನ್ಯನಲ್ಲ. ಇಂದ್ರನನ್ನೇ ಗೆದ್ದ, ಇಂದ್ರಜಿತವನ್ನೇ ಗೆದ್ದವನು ನೀನು. ಈಗ ನೀನು ಹೋಗಿ ಆ ವೀರ ಬಾಲಕನನ್ನು ಮಣಿಸಿ ಅಶ್ವಮೇಧದ ಕುದುರೆಯನ್ನು ಬಿಡಿಸಿ ತರದೆ ನಮ್ಮ ಯಜ್ಞ ಪೂರ್ಣಗೊಳ್ಳುವಂತಿಲ್ಲ. ಶತ್ರುಘ್ನನನ್ನು ಸುರಕ್ಷಿತವಾಗಿ ಹಿಂದಿರುಗಿ ಕರೆದುಕೊಂಡು ಬರುವುದು ಅಷ್ಟೇ ಮುಖ್ಯ. ಆಗಲಿ ಸಹೋದರ, ನಾನು ಈಗಲೇ ಹೊರಡುತ್ತೇನೆ. ನಿನ್ನ ಕೃಪೆಯಿಂದ ಆ ಬಾಲಕನನ್ನು ಮಣಿಸಿ ಯಾಗದ ಕುದುರೆಯನ್ನು ಶತ್ರುಘ್ನನನ್ನು ಕರೆತರುತ್ತೇನೆ. ವಿಜಯೀ ಭವ. ನಾನು ಶತ್ರುಘ್ನನೊಂದಿಗೆ ಯುದ್ಧ ಮಾಡುವಾಗ ನನ್ನ ಬಿಲ್ಲು ಮುರಿದು ಹೋಯಿತು. ಹೌದೇ? ಅದರಿಂದಲೇ ನೀನು ಶತ್ರುಘ್ನನ ಬಾಣದಿಂದ ಎಚ್ಚರ ತಪ್ಪುವಂತಾಯಿತು. ಈಗ ಮತ್ತೆ ಯಾರಾದರೂ ಯುದ್ಧಕ್ಕೆ ಬಂದರೆ ನಿನಗೆ ಬೇರೊಂದು ಬಿಲ್ಲಿನ ಅಗತ್ಯವಿದೆ. ಹೌದು ಸೋದರ, ಬಿಲ್ಲೇ ಇಲ್ಲದೆ ಯುದ್ಧ ಮಾಡುವುದು ಹೇಗೆ? ನಮ್ಮ ಪರಾಕ್ರಮದ ಪ್ರದರ್ಶನಕ್ಕೆ ಬೇರೊಂದು ಬಿಲ್ಲನ್ನು ಪಡೆಯಲೇಬೇಕು. ಆದರೆ ಹೇಗೆ? ಸೋದರ, ಅದಕ್ಕೊಂದು ದಾರಿ ಇದೆ. ಏನದು? ಗುರುಗಳಾದ ವಾಲ್ಮೀಕಿ ಮಹರ್ಷಿಗಳು ಉಪದೇಶಿಸಿರುವ ಮಂತ್ರದಿಂದ ಸೂರ್ಯದೇವನನ್ನು ಬೇಡಿ ಬಿಲ್ಲನ್ನು ಪಡೆಯಬಹುದಲ್ಲವೇ? ಹೌದು ಸೋದರ, ಖಂಡಿತ ಪಡೆಯಬಹುದು. ನಾವು ಸೂರ್ಯದೇವನನ್ನು ಪ್ರಾರ್ಥಿಸೋಣ. ಹೊಸ ಬಿಲ್ಲಿನೊಂದಿಗೆ ಸನ್ನದ್ಧರಾಗಿ ಕಾಯೋಣ. ಆಗಲಿ ಸೋದರ. ಸಮಸ್ತ ಚರಾಚರಗಳಿಗೆ ಮಿತ್ರನೇ, ಪ್ರಾಣಿಗಳ ಕಾರ್ಯಕ್ಕೆ ಸಹಾಯಕನೇ, ಕತ್ತಲನ್ನು ಕಳೆದು ಬೆಳಕನ್ನು, ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಡುವವನೇ, ಪ್ರಾಣಿಗಳಿಗೆ ಸತ್ವವನ್ನು ನೀಡುವವನೇ, ಲೋಕಕ್ಕೆ ಕಣ್ಣಿನಂತಿರುವವನೇ, ಮಹಾಸತ್ವಶಾಲಿ ಕಿರಣಗಳನ್ನು ಪ್ರಸರಿಸುವವನೇ, ಪವಿತ್ರನೇ, ಪೀತವರ್ಣನೆ, ಭಾನುವೆ, ಮಹಾ ತೇಜಸ್ವಿಯೇ, ಭಾಸ್ಕರನೇ, ಯಾಗ ಸ್ವರೂಪನೇ, ರಕ್ಷಕನೇ, ಯಾಗದ ಫಲವೇ ನಿರ್ಮಲನೇ, ಸಾಕ್ಷಿಯಾದರೂ ಕರ್ಮ ಲೋಪವಿಲ್ಲದ ಶುದ್ಧನೇ, ಎಲ್ಲ ಶರೀರ ಸ್ವರೂಪನೇ, ಸುರಾಸುರ ನಮಸ್ಕೃತನೇ, ಶನೇಶ್ವರ ಪಿತನೇ, ಹಗಲನ್ನುಂಟು ಮಾಡುವವನೇ, ಬ್ರಹ್ಮ ವಿಷ್ಣು ರುದ್ರಾತ್ಮನೇ, ನಿನಗೆ ನಮಸ್ಕಾರ, ನಿನಗೆ ನಮಸ್ಕಾರ. ಬಾಲಕರೇ, ಸ್ವಾಗತ ಸೂರ್ಯದೇವ, ಸ್ವಾಗತ. ನಿಮ್ಮ ಸ್ತುತಿಯಿಂದ ಸಂತುಷ್ಟನಾಗಿ ನಿಮಗೆ ಅನುಗ್ರಹಿಸಲು ಬಂದಿದ್ದೇನೆ. ಸೂರ್ಯದೇವ, ನಿನ್ನ ಕರುಣೆಗೆ ಕೃತಜ್ಞತೆಗಳು. ನಮ್ಮಂಥ ಬಾಲಕರ ಸ್ತೋತ್ರಕ್ಕೆ ಕರಗಿದ ನಿನಗೆ
ಪ್ರಣಾಮಗಳು. ಮಕ್ಕಳೇ, ನನ್ನನ್ನು ಪ್ರಾರ್ಥಿಸಿದ ಕಾರಣವೇನೆಂದು ಹೇಳಿ. ದೇವ, ಈಗ ನಮಗೂ ಆ ಶ್ರೀರಾಮನ ಕಡೆಯವರಿಗೂ ಯುದ್ಧ ಸಂಭವಿಸಿದೆ. ಸ್ವತಃ ಶ್ರೀರಾಮ ಸೋದರ ಶತ್ರುಘ್ನನೇ ನಮ್ಮೆದುರು ಹೋರಾಡಿ ಪರಾಜಿತನಾಗಿದ್ದಾನೆ. ಆ ಯುದ್ಧದಲ್ಲಿ ನನ್ನ ಬಿಲ್ಲು ಮುರಿದು ಹೋಗಿದೆ. ಯುದ್ಧ ಪೂರ್ಣವಾಗಿಲ್ಲ. ನಮ್ಮ ಮೇಲೆ ಯುದ್ಧ ಮಾಡಲು ಉಳಿದ ಶ್ರೀರಾಮ ಸೋದರರೂ ಬರಬಹುದು. ಆದ್ದರಿಂದ ಕೃಪೆ ಇಟ್ಟು ನಮಗೆ ಉತ್ತಮವಾದ ಬಿಲ್ಲೊಂದನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಅಷ್ಟೇ ತಾನೇ? ಮಹಿಮಾವಂತರಾದ ವಾಲ್ಮೀಕಿ ಮಹರ್ಷಿಗಳಿಂದ ಅಸ್ತ್ರವಿದ್ಯೆಯನ್ನು ಕಲಿತ ನಿಮ್ಮ ಕೋರಿಕೆಯನ್ನು ಖಂಡಿತ ಈಡೇರಿಸುತ್ತೇನೆ. ನಿಮಗೆ ಈಗಲೇ ಅತ್ಯುತ್ತಮವಾದ ಬಿಲ್ಲನ್ನು ನೀಡುತ್ತೇನೆ. ಜಗತ್ತಿಗೆ ಕಣ್ಣಾದ ತ್ರಿಮೂರ್ತಿ ಸ್ವರೂಪನಾದ 4 ವೇದಗಳ ದೇಹವಾದ ಭಾಸ್ಕರ, ನಿನಗೆ ನಮೋ ನಮಃ, ನಮೋ ನಮಃ. ಇಷ್ಟು ಹೊತ್ತಾಯಿತು. ಲವನನ್ನು ಬಿಡಿಸಿ ತರುತ್ತೇನೆಂದು ಹೋದ ಕುಶ ಇನ್ನೂ ಬರಲಿಲ್ಲವಲ್ಲ. ಲವನಿಗಾದಂತೆ ಕುಶನಿಗೂ ಏನಾದರೂ ಅಪಾಯ ಸಂಭವಿಸಿರಬಹುದೇ? ನಾನೇನು ಮಾಡಲಿ? ನಾನೇ ಹೋಗಿ ಏನಾಯ್ತೆಂದು ನೋಡಲೇ? ಆ ಕುದುರೆಯನ್ನು ಲವ ಏಕಾದರೂ ಕಟ್ಟಿದನು. ಒಂದು ವೇಳೆ ಲವ ಕುಶರಿಬ್ಬರು ಅಪಾಯಕ್ಕೆ ಸಿಲುಕಿದ್ದರೆ? ಇಲ್ಲ ಇಲ್ಲ, ಹಾಗಾಗಬಾರದು. ಮತ್ತೆ ಮುನಿಕುಮಾರರೇ, ಬನ್ನಿ, ಬಂದಿರಾ? ಏನು ತಾಯಿ, ನೀವು ಬಹಳ ಆತಂಕಗೊಂಡಿರುವಂತಿದೆ. ಆತಂಕವಲ್ಲದೆ ಆನಂದದಿಂದಿರಲು ಸಾಧ್ಯವೇ? ಈಗ ಏನಾಯಿತೆಂದು ನಿಮಗೆ ಈ ಆತಂಕ? ಲವಕುಶರ ಕ್ಷೇಮದ ಬಗ್ಗೆ ಆತಂಕಗೊಂಡಿದ್ದೇನೆ. ಲವನನ್ನು ಮೂರ್ಛೆಗೊಳಿಸಿ ರಥದಲ್ಲಿ ಕರೆದುಕೊಂಡು ಹೋದರೆಂದು ನೀವೇ ಹೇಳಿದ್ದಿರಲ್ಲ? ಹೌದು, ನಾವೇ ಹೇಳಿದ್ದೆವು. ಲವನನ್ನು ಬಿಡಿಸುತ್ತಿರುವುದಾಗಿ ಕುಶ ಪ್ರತಿಜ್ಞೆ ಮಾಡಿ ಹೋದನಲ್ಲ. ನೀವು ಇನ್ನೇಕೆ ಚಿಂತೆ ಮಾಡಬೇಕು? ಆದರೆ ಲವನೂ ಬರಲಿಲ್ಲ, ಕುಶನೂ ಬರಲಿಲ್ಲ. ಯುದ್ಧದಲ್ಲಿ ಲವನಂತೆ ಕುಶನು ಪರಾಭವಗೊಂಡಿದ್ದರೆ ಎಂದು ನಾನು ಚಿಂತಿಸುತ್ತಿದ್ದೇನೆ. ಅದಕ್ಕೆ ಕಾರಣವೇ ಇಲ್ಲ. ಏಕೆಂದರೆ ಈಗಾಗಲೇ ನಮ್ಮ ಕುಶ ಲವನನ್ನು ಬಿಡಿಸಿದ್ದಾನೆ. ಲವ ಕುಶರು ಕ್ಷೇಮದಿಂದಿದ್ದಾರೆ. ಹೌದೇ? ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆಯೇ? ಹೌದಮ್ಮ, ಅವರು ಕ್ಷೇಮದಿಂದಿದ್ದಾರೆ. ಕುಶ ತಾನು ಆಡಿದ ಮಾತನ್ನು ಸಾಧಿಸಿದ್ದಾನೆ. ಆ ರಾಜನನ್ನು ಪರಾಭವಗೊಳಿಸಿದ್ದಾನೆ. ಅಪ್ಪ, ಈಗ ನನಗೆ ಸಮಾಧಾನವಾಯಿತು. ನನ್ನ ಮಕ್ಕಳು ಕ್ಷೇಮದಿಂದಿದ್ದಾರೆ ಎಂದು ಕೇಳಿ ನನ್ನ ಆತಂಕ ದೂರವಾಯಿತು. ಕುಶನ ಪರಾಕ್ರಮವನ್ನು ಕಂಡು ನಮಗಂತೂ ವಿಪರೀತ ಆಶ್ಚರ್ಯವಾಯಿತು. ಆ ರಾಜ ಪ್ರಯೋಗಿಸಿದ ದಿವ್ಯಾಸ್ತ್ರಗಳನ್ನೆಲ್ಲ ಎದುರಿಸಿ ಕಡೆಗೆ ಅವನನ್ನೇ ಮೂರ್ಛೆಗೊಳಿಸಿದ. ಅಷ್ಟರಲ್ಲಿ ಲವನಿಗೂ ಎಚ್ಚರವಾಯಿತು. ಈಗ ಅವರಿಬ್ಬರು ಒಟ್ಟಿಗೆ ಇದ್ದಾರೆ. ಅಲ್ಲಿನ್ನೇನು ಕೆಲಸ? ಬೇಗ ಹಿಂದಿರುಗಿ ಬರಬಾರದಾಗಿತ್ತೆ. ಆ ರಾಜನ ಬೆಂಬಲಕ್ಕೆ ಬೇರೆ ಯಾರಾದರೂ ಯುದ್ಧಕ್ಕೆ ಬರಬಹುದೆಂದು ಕಾಯುತ್ತಿದ್ದಾರೆ. ಎಂಥ ಅವಿವೇಕ! ಬಹುಶಃ ಯಾರಾದರೂ ಬರುತ್ತಾರೆ. ಅವರನ್ನು ಸೋಲಿಸಿ ನಿಮ್ಮ ಮಕ್ಕಳು ಯುದ್ಧವನ್ನು ಪೂರ್ಣಗೊಳಿಸಿ ವಿಜಯಶಾಲಿಗಳಾಗಿ ಬರುವುದರಲ್ಲಿ ಸಂಶಯವಿಲ್ಲ. ಪಾಲಕರು ಬಾಲಕರಂತಿರದೆ ಇಂಥ ಘನವಾದ ತೊಡಕಿನಲ್ಲಿ ಏಕೆ ಸಿಕ್ಕಿಕೊಳ್ಳಬೇಕು? ಇವರೇ ಈ ಯುದ್ಧೋತ್ಸಾಹವನ್ನು ಕಂಡರೆ ಮುಂದೆ
ಮುಂದೇನಾಗಬಹುದು ಎಂದು ನನಗೆ ಭಯವಾಗುತ್ತಿದೆ. ನೀವು ಭಯಪಡಬೇಡಿ ತಾಯಿ, ನಿಮ್ಮ ಮಕ್ಕಳು ಅಂತಿಂತವರಲ್ಲ, ಮಹಾಪರಾಕ್ರಮಿಗಳು. ನಾವು ಈಗಲೇ ಅಲ್ಲಿಗೆ ಹೋಗುತ್ತೇವೆ. ಅಲ್ಲಿ ನಡೆಯುವುದನ್ನು ಬಂದು ನಿಮಗೆ ತಿಳಿಸುತ್ತೇವೆ. ನೀವು ಧೈರ್ಯವಾಗಿರಿ. ನಿಮ್ಮ ಮಕ್ಕಳನ್ನು ಜಯಿಸುವುದು ಯಾರಿಗೂ ಅಷ್ಟು ಸುಲಭವಲ್ಲ. ಆಗಲಿ ಮಕ್ಕಳೇ, ಅಲ್ಲಿ ಏನಾದರೂ ಆಪತ್ತು ಸಂಭವಿಸಿದರೆ ಕೂಡಲೇ ಬಂದು ನನಗೆ ತಿಳಿಸಿ. ನಾನು ಕಾಯುತ್ತಿದ್ದೇನೆಂದು ನನ್ನ ಮಕ್ಕಳಿಗೆ ಮೊದಲು ತಿಳಿಸಿ. ಹಾಗೇ ಆಗಲಮ್ಮ, ನಾವಿನ್ನು ಬರುತ್ತೇವೆ. ಸ್ವಾಮಿ, ನಮ್ಮ ಮಕ್ಕಳನ್ನು ನೀವೇ ಕಾಪಾಡಬೇಕು.